ನಮಸ್ಕಾರ. ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ರೇಖಾ, ಮಹಾನಸ ಆಯುರ್ವೇದ, ಸಂಜಯನಗರದಿಂದ. ಬಹಳಷ್ಟು ಮಕ್ಕಳು ಇತ್ತೀಚೆಗೆ ಅನಿಮಿಯಾ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಎಸ್ಪೆಷಲಿ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅಂತಲೇ ಹೇಳ್ಬೋದು. ಅಂತಂದರೆ ನಮ್ಮ ರಕ್ತ ಕಣದಲ್ಲಿ ಐರನ್ ಕಂಟೆಂಟ್ ಏನಿರುತ್ತೆ ಅದರದ್ದು ಡಿಫಿಷಿಯನ್ಸಿ ಕಾಣಿಸ್ಕೊಳ್ಳುವಂಥದ್ದು. ಯಾಕೆ ಈ ಥರ ಐರನ್ ಡಿಫಿಷಿಯನ್ಸಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಈ ದೇಹದಲ್ಲಿ ಏನಾಗುತ್ತೆ ಅಂತಂದರೆ ಐರನ್ ಪ್ರೊಡಕ್ಷನ್ ಇರೋದಿಲ್ಲ. ನಾವು ಹೊರಗಡೆಯಿಂದ ಆಹಾರದ ಮೂಲಕನೇ ನಾವು ಐರನ್ ಕಂಟೆಂಟ್ನ ದೇಹಕ್ಕೆ ಕೊಡಬೇಕಾಗತ್ತೆ. ಮಕ್ಕಳು ಸರಿಯಾದ ರೀತಿಯಲ್ಲಿ ಹೆಲ್ದಿ ಆಹಾರ ತಿನ್ನದೇ ಇದ್ದರೆ, ಐರನ್ ರಿಚ್ ಇರ್ತಕ್ಕಂಥ ಆಹಾರನ ಅವರು ಸೇವನೆ ಮಾಡದೇ ಇದ್ದರೆ ಐರನ್ ಅವಶ್ಯಕತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ GI ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂತಂದರೆ ಜೀರ್ಣ ಶಕ್ತಿನಲ್ಲಿ ಎಲ್ಲೋ ಒಂದು ಕಡೆ ಮಕ್ಕಳದು ಆದರೆ ಪ್ರಾಬ್ಲಮ್ ಇದ್ದರೆ, ಈಗ ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಇರ್ಬೋದು, ಅಥವಾ ನಾವು ತಿಂದಂಥ ಆಹಾರ ಸರಿಯಾಗಿ ಅಬ್ಸಾರ್ಪ್ಷನ್ ಆಗದೇ ಇದ್ದರೆ ಅಂಥ ಟೈಮಲ್ಲಿ ಈ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಬರ್ತಾ ಹೋಗುತ್ತೆ. ಯೂಶ್ವಲಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಹಿಮೋಗ್ಲೋಬಿನ್ ಕಂಟೆಂಟಲ್ಲಿ ಅಥವಾ ಐರನ್ ಡಿಫಿಷಿಯನ್ಸಿ ಇದ್ದಾಗ ಬ್ಲಡ್ ಟೆಸ್ಟ್ನಲ್ಲಿ ಇದರದ್ದು ನಮಗೆ ಮಾಹಿತಿ ಸಿಗುತ್ತೆ. ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಮಕ್ಕಳು ಐರನ್ ಡಿಫಿಷಿಯನ್ಸಿ ಇದ್ದಂಥ ಸಂದರ್ಭದಲ್ಲಿ ತುಂಬ ಫಸಿ ಈಟರ್ಸ್ ಆಗಿರ್ತಾರೆ. ಏನು ಫುಡ್ ಕೊಟ್ಟರು ತಿನ್ನಲ್ಲ. ನನಗೆ ಇದು ಬೇಡ, ಅದು ಬೇಡ, ಹಾಗೆ ಬೇಡ, ಹೀಗೆ ಬೇಡ, ತಿಂದ್ರೂ ಎಲ್ಲ ಒಂದು ತುತ್ತು 2 ತುತ್ತು, ತುಂಬ ಕಷ್ಟಪಡಬೇಕಾಗತ್ತೆ ಪೇರೆಂಟ್ಸು. ಅಷ್ಟು ಫಸಿ ಈಟರ್ ಆಗಿರ್ತಾರೆ. ಇನ್ನೊಂದು ತುಂಬ ಸುಸ್ತು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮುಖ ಎಲ್ಲ ಒಂಥರ ಬಿಳಿ ಹೊಡೆದಾಗೆ, ಪೇಲ್ ಅಂತ ಹೇಳ್ತೇವೆ, ಬಿಳಿಚ್ ಕಟ್ಬಿಟ್ಟಿದೆ ಅಂತ ಹೇಳ್ತೀವಿ. ಆ ರೀತಿಯ ಒಂದು ಸಿಂಪ್ಟಮ್ಸ್ಗಳು ಮಕ್ಕಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಇನ್ನು ಇಮ್ಯುನಿಟಿ ಅಂತೂ ಲೋ ಇರುತ್ತೆ. ನೀವು ನೋಡಿರ್ತೀರಲ್ವ, ಎಷ್ಟೋ ಸಲ ಎಲ್ಲೋ ಬೀಚಲ್ಲೋ ವಾಟರ್ ಪಾರ್ಕಲ್ಲೋ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ದ ಹಾಗೇ ಮಕ್ಕಳು ಗಡಗಡ ಅಂತ ನಡ್ಗಕ್ಕೆ ಶುರು ಮಾಡ್ತಾರೆ ಒಂದು 5 ನಿಮಿಷಕ್ಕೆ. ಅಂದರೆ ಅಷ್ಟು ಒಂದು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ತಡ್ಕೊಳ್ಳುವಂಥ ಎಬಿಲಿಟಿ ಆ ಮಕ್ಕಳಲ್ಲಿ ಇರೋದಿಲ್ಲ. ಈ ರೀತಿಯ ಒಂದು ಪ್ರಾಬ್ಲಮ್ಗಳು ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಇದ್ದಾಗ ಕಾಣಿಸ್ಕೊಳ್ಳುತ್ತೆ. ಹಾಗಿದ್ರೆ ಯಾವ ರೀತಿಯ ಆಹಾರವನ್ನು ನಾವು ಸೇವನೆ ಮಾಡಬೇಕು, ಈ ಮಕ್ಕಳಲ್ಲಿ ಈ ಥರ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಬರಬಾರ್ದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಐರನ್ ರಿಚ್ ಇರ್ತಕ್ಕಂಥ ಫುಡ್ಡಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಒಂದು ಏನು ಅಂತಂದರೆ, ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂಥ ಹುಚ್ಚೆಳ್ಳು ಅಂತ ಹೇಳ್ತೀವಿ. ಎಳ್ಳನ್ನು ಸಾಮಾನ್ಯವಾಗಿ ಎಲ್ಲರೂ ಉಪಯೋಗಿಸ್ತೀರಲ್ವ. ಬಟ್ ಎಷ್ಟೋ ಜನ ಏನಾಗುತ್ತೆ ಅಂದರೆ, ಓನ್ಲಿ ಸಂಕ್ರಾಂತಿ ಟೈಮಲ್ಲಿ ಮಾತ್ರ ಎಳ್ಳನ್ನು ಏನೋ ಪ್ರಸಾದ ಅಂತ ತಿನ್ನೋದಿದೆ, ಅದನ್ನು ಅಡುಗೆನಲ್ಲಿ ಯೂಸ್ ಮಾಡೋದೇ ಇಲ್ಲ. ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಈ ಹುಚ್ಚೆಳ್ಳು ಏನಿದೆ ಅದನ್ನು ನಾವು ಸಾಂಬಾರು ಪದಾರ್ಥಗಳಲ್ಲಿ ಅಂತಂದರೆ ಮಸಾಲೆ ಮಾಡಬೇಕಾದ್ರೆ ಕೆಲವೊಂದು ಗೊಜ್ಜು, ಚಟ್ನಿ, ಈ ಎಲ್ಲದರಲ್ಲೂ ಸಮೇತ ನಾವು ಈ ಹುಚ್ಚೆಳ್ಳನ್ನು ಉಪಯೋಗಿಸ್ಬೋದು. ಅಯ್ಯೋ ಮಕ್ಕಳು ತಿನ್ನೋದೇ ಇಲ್ಲ, ಸ್ವಲ್ಪ ಖಾರ ಆದರೂ ತಿನ್ನೋದೇ ಇಲ್ಲ ಅನ್ನೋದಾದರೆ ಹುಚ್ಚೆಳ್ಳಿನಿಂದ ಒಂದು ಸಿಹಿಯನ್ನು ಕೂಡ ನಾವು ಮಾಡಿ ಮಕ್ಕಳಿಗೆ ಕೊಡ್ಬೋದು. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಈಗ ನಿಮಗೆ ತೋರಿಸ್ಕೊಡ್ತೇನೆ. ಐರನ್ ರಿಚ್ ಲಡ್ಡುಗೆ ಬೇಕಾಗುವ ಸಾಮಗ್ರಿಗಳು: ಒಂದು 150 ಗ್ರಾಮ್ನಷ್ಟು ಹುಚ್ಚೆಳ್ಳು, ಖರ್ಜೂರ ಅರ್ಧ ಕಪ್ನಷ್ಟು, ಬೆಲ್ಲ 1 ಕಪ್, ತುಪ್ಪ, ಏಲಕ್ಕಿ ಪುಡಿ. ಒಂದು ಪಾತ್ರೆಯಲ್ಲಿ ಈ ಹುಚ್ಚೆಳ್ಳು ಏನಿರುತ್ತೆ ಅದನ್ನ ತಗೊಳ್ಳೋಣ. ಒಂದು 150 ಗ್ರಾಮ್ನಷ್ಟು ಹುಚ್ಚೆಳ್ಳನ್ನು ಇಲ್ಲಿ ತೊಗೊಂಡಿದ್ದೀವಿ. ಅದನ್ನು ಸ್ವಲ್ಪ ಡ್ರೈ ರೋಸ್ಟ್, ತುಪ್ಪ ಹಾಕೋದಾಗಲಿ ಅಥವಾ ಎಣ್ಣೆ ಹಾಕೋದಾಗಲಿ ಅವಶ್ಯಕತೆ ಇಲ್ಲ. ಸ್ವಲ್ಪ ಡ್ರೈ ರೋಸ್ಟ್ ಅದನ್ನು, ಅಂದರೆ ಅದರಲ್ಲಿ ಎಣ್ಣೆ ಅಂಶ ಕೂಡ ಬಿಡೋದ್ರಿಂದ ಹಾಗಾಗಿ ನಾವು ಇದಕ್ಕೆ ಎಣ್ಣೆಯನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ. ಈ ಹುಚ್ಚೆಳ್ಳು ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೇ ಅದು ಸ್ವಲ್ಪ ಸಿಡಿಯೋಕ್ಕೆ ಶುರು ಆಗುತ್ತೆ. ಸಿಡಿಯೋಕ್ಕೆ ಶುರು ಆಗ್ತಾ ಇದ್ದಾಗೆ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು, ಅಥವಾ ಅದನ್ನು ನಾವು ಬಿಸಿಯಿಂದ ಹೊರಗಡೆ ತೆಗೆದಿಡೋಣ. ಈಗ ಒಂದೊಂದೇ ಸಿಡಿಯೋದಕ್ಕೆ ಶುರು ಆಯಿತು. ಒಂದೊಂದೇ ಸಿಡಿತಾ ಇದ್ದ ಹಾಗೇ ಇದನ್ನು ನಾವು ಇನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಅದೇ ಬಿಸಿ ಪಾತ್ರೆಗೆ ಈಗ 1 ಕಪ್ನಷ್ಟು ಬೆಲ್ಲ, ಅದಕ್ಕೆ 2 ಚಮಚದಷ್ಟು ನೀರು, ಈ ಬೆಲ್ಲ ಕರಗ್ತಾ ಇದ್ದ ಹಾಗೇನೆ ಹುರಿದಿರ್ತಕ್ಕಂತಹ ಈ ಎಳ್ಳನ್ನು ನಾನು ಸೇರಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಒಂದು ಅರ್ಧ ಕಪ್ಪಿನಷ್ಟು ಡೇಟ್ಸನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅಂದರೆ ಮಕ್ಕಳು ತುಂಬ ಈ ತರಿ ಇದ್ದರೆ ತಿನ್ನೋದಿಲ್ಲ ಅಂತ ಆದರೆ ಬೇಕಿದ್ದರೆ ಇದನ್ನು ಪುಡಿ ಮಾಡಿ ಸಮೇತ, ಎಳ್ಳನ್ನು ಕೂಡ ಪುಡಿ ಮಾಡಿ ಹಾಗೆ ಡೇಟ್ಸನ್ನು ಕೂಡ ನೀವು ಪುಡಿ ಮಾಡಿ ಹಾಕ್ಕೊಳ್ಬೋದು. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೇನೆ.
ಒಂದು ವೇಳೆ ನಿಮಗೆ ಈ ಲಡ್ಡು ತುಂಬ ಬಲ್ಕಿ ಬೇಕು, ಸೊ ಮಕ್ಕಳು ತಿನ್ನಲ್ಲ ಅಂತ ಆದರೆ ಇದಕ್ಕೆ ಬೇಕಿದ್ರೆ ಹುರಿದಿರ್ತಕ್ಕಂತಹ ಬೇಸನ್ನ ಕೂಡ ಸೇರಿಸ್ಕೊಳ್ಬೋದು, ಅಥವಾ ಹುರಿದಿರ್ತಕ್ಕಂಥ ಗೋಧಿ ಹಿಟ್ಟನ್ನು ಕೂಡ ಒಂದು ಅರ್ಧ ಕಪ್ನಷ್ಟು ನೀವು ಸೇರಿಸ್ಕೊಳ್ಬೋದು. ಅದ್ರ ಜೊತೆ ಇದು ತುಂಬ ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ. ಇದು ತಳ ಬಿಡ್ತಾ ಇದ್ದ ಹಾಗೇ ಒಲೆಯನ್ನು ಆಫ್ ಮಾಡಿ ಸ್ವಲ್ಪ ಆರೋದಕ್ಕೆ ಬಿಡೋಣ. ಸ್ವಲ್ಪ ಆರಿದ್ಮೇಲೆ ತುಪ್ಪವನ್ನು ಕೈಗೆ ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೊಳ್ಬೋದು, ಇಲ್ಲ ಚಿಕ್ಕ ಚಿಕ್ಕ ಟೋಫಿ ಥರನೂ ಇದನ್ನು ಮಾಡಿಕೊಂಡು ಮಕ್ಕಳಿಗೆ ದಿನ ಒಂದೊಂದನ್ನು ಕೊಡ್ಬೋದು. ಸಾಮಾನ್ಯವಾಗಿ ಸ್ನ್ಯಾಕ್ ಅಂತಂತಂದರೆ ಜಂಕ್ ಫುಡ್ಡನ್ನೇ ಕೊಡೋದು ವಾಡಿಕೆ ಆಗಿಬಿಟ್ಟಿದೆ. ಸೊ ಇಲ್ಲ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಒಂದು ಲೋಟ ಟೀ ಮತ್ತು ಅದ್ರ ಜೊತೆಗೆ ಬಿಸ್ಕೆಟ್ ಕೊಡೋದು ವಾಡಿಕೆ ಆಗಿದೆ ಬಹಳಷ್ಟು ಮಂದಿಗೆ. ಸೊ ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಸ್ನ್ಯಾಕ್ ಕೊಟ್ಟು ಕಳಿಸ್ಬೇಕು ಅಂತಂದರೆ ಈ ಥರದ್ದು ಹಲವಾರು ಲಡ್ಡುಗಳು ಬರುತ್ತೆ. ಟ್ರೆಡಿಷನಲಿ ನಾವು ಮಾಡಿರ್ತಕ್ಕಂಥ ಲಡ್ಡುಗಳು ಹೆಸರು ಕಾಳಿಂದ ಇರ್ಬೋದು, ಅದೇ ಥರ ಡ್ರೈ ಫ್ರೂಟ್ ಲಡ್ಡು ಇರ್ಬೋದು, ಅಥವಾ ಹಲೀಮ್ ಲಡ್ಡು ಅಂತ ಹೇಳ್ತೀವಿ. ಬೇರೆ ಬೇರೆ ಸೀಡ್ಗಳನ್ನು ಯೂಸ್ ಮಾಡಿರ್ತಕ್ಕಂಥ ಲಡ್ಡುಗಳು ಸಿಗುತ್ತೆ. ಅದನ್ನು ನಾವು ಡ್ರೈ ಫ್ರೂಟ್ಸನ್ನು ಹಾಗೆ ತಿನ್ನೋದಕ್ಕಿಂತ ಈ ಬೆಲ್ಲ, ಕೊಬ್ಬರಿ ಸೇರಿಸಿರ್ತಕ್ಕಂಥದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸನ್ನು ತಿನ್ನೋದ್ರಿಂದ ಅದು ಅಬ್ಸಾರ್ಪ್ಷನ್ ಕೂಡ ಸಹಾಯ ಆಗುತ್ತೆ. ಅದೇ ಥರ ಈ ವಾತ, ಪಿತ್ತ, ಕಫ ಅಂತ ದೇಹದಲ್ಲಿ ಏನಿರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಇದನ್ನು ಹಾಗೆ ಆರೋದಕ್ಕಿಟ್ರೆ ಲಡ್ಡು ಥರನೇ ಆಗುತ್ತೆ ಗಟ್ಟಿ ಆದಮೇಲೆ. ಸೊ ಇದನ್ನು ನಾವು ದಿನ ಮಕ್ಕಳಿಗೆ ಒಂದೊಂದು ಲಡ್ಡುನ ನಾವು ಕೊಟ್ಟು ಕಳಿಸ್ತಾ ಇದ್ದರೆ ಐರನ್ ಡಿಫಿಷಿಯನ್ಸಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾದಂಥದ್ದೇನು ಅಂತಂದರೆ ಇದು ಬ್ಲೋಟಿಂಗ್ ಇರ್ಬೋದು ಅಥವಾ ಗ್ಯಾಸ್ ಫಾರ್ಮೇಷನ್ ಇರ್ಬೋದು, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಅಂದರೆ ಡೈಜೆಷನ್ನ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿಯ ಅಂದರೆ ಟ್ರೆಡಿಷನಲ್ ಆಗಿ ಮಾಡುವಂತಹ ಹಾಗೂ ಆಯುರ್ವೇದಿಕ್ನ ಒಂದು ಮೂಲ ಸಿದ್ಧಾಂತನ ಉಪಯೋಗಿಸ್ಕೊಂಡು ಮಾಡುವಂತಹ ರೆಸಿಪಿಗಳನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಕಳಲ್ಲಿ ಯಾವುದೇ ರೀತಿಯ ನ್ಯೂನತೆಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.